ಇವತ್ತು ಕರ್ನಾಟಕ ಬಂಜಾರ ಸಂರಕ್ಷಣಾ ಸಮಿತಿ ಹಾಗೂ ಗದಗ ಜಿಲ್ಲೆ 72 ತಾಂಡಾದ ನಾಯಕ ಡಾವ್ ಕಾರ್ಬಾರಿ ಪಂಚರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ಮಾಡುವುದನ್ನು ವಿರೋಧಿಸಿ ಕಳೆದ 11 ದಿನಗಳಿಂದ ಅಹೋರಾತ್ರಿ ಹೋರಾಟವನ್ನು ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಾಯಿದ್ವಿ. ಇವತ್ತು ಬಂಜಾರ ಜನಾಂಗ ಇತಿಹಾಸ ಪರಂಪರೆ ಉಳ್ಳಂಥದ್ದು. ಏನು ಈ ಜನಾಂಗ ಹಲವಾರು ಕಷ್ಟಗಳನ್ನು ಪಟ್ಟು ಇವತ್ತು ಒಂದು ಸ್ವಲ್ಪ ಏನೋ ಸುಧಾರಣೆ ಹಂತದಲ್ಲಿ ಇರುವಾಗಲೇ ನಮ್ಮ ಕುತ್ತಿಗೆಗೆ ಕಾಲಿಟ್ಟಿರುವಂಥ ಸರ್ಕಾರವನ್ನು ಖಂಡಿಸಿ ಹೋರಾಟವನ್ನು ಮಾಡ್ತಾಯಿದ್ವಿ. ಏನು 17% ಮೀಸಲಾತಿಯಲ್ಲಿ 63 ಜನಾಂಗವನ್ನು ಸೇರಿಸಿ 5% ಕೊಟ್ಟಿರುವಂಥ ಸಿಂಹಪಾಲನ ಕೆಲವೇ ಜನಾಂಗರಿಗೆ ಕೊಟ್ಟು ನಮಗೆ ನಮ್ಮ ಏನು ಜನಾಂಗದ ಸಂಖ್ಯೆವಾರು ಕೂಡ ನಮಗೆ ಏನು ಮೀಸಲಾತಿಯನ್ನು ಕೊಡದೆ ಒಳ ಮೀಸಲಾತಿಯನ್ನು ಕೊಡದೆ ಅದು ಅನ್ಯಾಯ ಮಾಡಿರುವಂಥದ್ದು. ಕಳೆದ ಬಾರಿ ಏನು ನಮ್ಮ BJP ಸರ್ಕಾರದಲ್ಲಿ ಕೊಟ್ಟಿರುವಂಥ 4.5%ಅನ್ನೇ ಧಿಕ್ಕಾರ ಮಾಡಿತ್ತು 4 ಸಮುದಾಯಕ್ಕೆ ಕೊಟ್ಟಾಗ. ಹಾಗಾಗಿ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರುವಂಥ ಈ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಏನು ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾಯಿದ್ವಿ. ಭಾಳ ದೊಡ್ಡ ಪ್ರಮಾಣದ ವಿರೋಧ ಮಾಡ್ತಾಯಿದ್ವಿ. ಇವತ್ತು 11 ದಿವಸಗಳ ಕಾಲ ನಮ್ಮ ಸಮಾಜದ ಎಲ್ಲ ಹಳೆಯ ಪರಂಪರೆಗಳನ್ನು ಅನುಸರಣೆ ಮಾಡೋದ್ರ ಮೂಲಕ ನಾವು ಭಾಳಷ್ಟು ಬಿತ್ತನೆಯನ್ನು ಮಾಡಿದ್ವಿ. ಕಳ್ಳಬಟ್ಟೆ ಸರಾಯಿ ಮಾಡುವಂಥದ್ದು ಇರ್ಬೋದು, ನಮ್ಮ ಕಸೂತಿ ಕಾರ್ಯಕ್ರಮಗಳಿರ್ಬೋದು, ಏನು ನಮ್ಮ ಕಟ್ಟಿಗೆ ಹೂವು ಹಣ್ಣು ಹಂಪಲುಗಳನ್ನು ಮಾರಾಟದಿರ್ಬೋದು, ನಿನ್ನೆ ಲವಣ ಮಾರಾಟದಿರ್ಬೋದು, ಇವೆಲ್ಲವುಗಳನ್ನು ನಾವು ಬಿತ್ತನೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವಿ. ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ವಿ. ನಾಳೆ ಏನು 12 ದಿನಗಳ ಈ ಅಹೋರಾತ್ರಿ ನಾವು ಹಿಂದೆ ಸರ್ಕಾರ ಸತ್ತಿದೆ ಅಂತಕ್ಕಂಥ ಶವಯಾತ್ರೆಯನ್ನು ಮಾಡಿ ಅದನ್ನು ಸಂಸ್ಕಾರ ಮಾಡಿ ನಮ್ಮ ಸಮಾಜದ ಪದ್ಧತಿಯಲ್ಲಿ ದಿವಸವನ್ನು ಮಾಡಿ ದಾಡು ಅಂತಾರೆ ಅದನ್ನು ಮಾಡಿ ನಾಳೆ ಭಾರತೀಯರು 12ನೇ ದಿನದ ಕಾರ್ಯವನ್ನು ಮಾಡ್ತಾಯಿದ್ವಿ ಸರ್ಕಾರದ್ದು. ಹಾಗಾಗಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾಯಿದ್ವಿ. ನಾಳೆ ಕೊನೆಯ ದಿನ ಇರೋದ್ರಿಂದ ಸಾಕಷ್ಟು ಜನ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಹಳೆ ನಾಯಕರು, ಮಾಜಿ MLAಗಳು, ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು, ಸಮಾಜದ ಸ್ವಾಮೀಜಿಗಳು, ಭಾಳಷ್ಟು ಹಿರಿಯರು, ಸಂಘಟಕರು ಬರ್ತಾಯಿದ್ದಾರೆ. ಈ ಹೋರಾಟ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಎಲ್ಲರ ಸಹಕಾರ ಇರಲಿ. ಜಿಲ್ಲಾ ಆಡಳಿತವು ಕೂಡ ನಮ್ಮ ಬಗ್ಗೆ ಕ್ಯಾರೆ ಅಂದೇ ಇರೋ ಕಾರಣಕ್ಕೆ ಜಿಲ್ಲಾ ಆಡಳಿತಕ್ಕೆ ಕೂಡ ಮನವಿಯನ್ನು ಮಾಡ್ತೀವಿ, ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತಾಯಿದ್ವಿ. ನಾವು ಸನ್ಮಾನ್ಯ HK ಪಾಟೀಲ್ ಕಾನೂನು ಸಚಿವರು ಇಲ್ಲಿ ಉಸ್ತುವಾರಿ ಸಚಿವರು ಬರಬೇಕು, ನಮ್ಮ ಮನವಿಯನ್ನು ಪಡಿಬೇಕು. ಇಲ್ಲ ಅಂದರೆ ಅವ್ರ ಮನೆಗಾರ ಕರ್ಕೊಂಡು ಹೋಗಿ ನಮಗೆ ಮನವಿಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ನಾಯಕರ ವಿಚಾರ. ನಾಳೆ ಇಡೀ ಜಿಲ್ಲೆಯ 72 ತಾಂಡಾದ ನಾಯಕ ಡಾವ್ ಕಾರ್ಬಾರಿ ಸೇರಿ ಒಂದು ಪಂಚರ ನ್ಯಾಯ ಪಂಚಾಯತಿ ಮಹಾಪಂಚಾಯತಿಯನ್ನು ಇಲ್ಲಿ ಮಾಡಲಿದ್ದಾರೆ. ಅದು ನಸಾಬ್ ಅಂತ ಹೇಳ್ತೀವಿ. ಆ ನಸಾಬಿನಲ್ಲಿ ಯಾರು ನಮ್ಮ ಪರವಾಗಿದ್ದಾರೆ, ಯಾರು ನಮ್ಮ ಪರವಾಗಿಲ್ಲ, ಅವ್ರ ಬಗ್ಗೆ ಯಾವ ರೀತಿ ಮುಂದಿನ ದಿನಮಾನಗಳಲ್ಲಿ ನಿರ್ಣಯಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ನಿರ್ಣಯವನ್ನು ರಾಜ್ಯದಾದ್ಯಂತ ಈ ನಿರ್ಣಯ ಒಪ್ಪುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಮಹಾ ನಿರ್ಣಯವನ್ನು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮ ನಾಯಕರೆಲ್ಲ ತೀರ್ಮಾನ ಮಾಡಿದ್ವಿ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು 11 ದಿನ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ನಾಳೆ ನಡೆಯುವ ಕೊನೆ ಅಂದರೆ ತಾತ್ಕಾಲಿಕವಾಗಿ ನಾವು ಈ ಏನು ಸಮಾರೋಪ ಕಾರ್ಯಕ್ರಮವನ್ನು ನೀಟಾಗಿ ಮಾಡೋಣ ಅಂತ ವಿಚಾರ ಮಾಡಿದ್ವಿ. ಆದರೆ ಅವರು ಸಹಕಾರ ಕೊಡದೇ ಇದ್ದರೆ ಏನಾದರೂ ಹೆಚ್ಚಿನ ಅವಘಡ ಏನಾದರೂ ನಡೆದರೆ, ಹೆಚ್ಚು ಕಡಿಮೆ ಏನಾದರೆ ಅದು ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ, ಸರ್ಕಾರ ಹೊಣೆ ಹೊರಬೇಕು. ಮಾನ್ಯ ಪತ್ರಕರ್ತರು ಈಗಾಗಲೇ ಭಾಳಷ್ಟು ಈ ವಿಚಾರವನ್ನು ಬಿಂಬಿಸಿದ್ರಿ. ಇದು ನಾಳೆ ಪ್ರಮಾಣದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸುದ್ದಿ ಆಗಬೇಕು. ಅದ್ರ ಜೊತೆಗೆ ನಮಗೂ ಏನು ನ್ಯಾಯ ಇದೆ, ನಾವು ಕೇಳ್ತಾ ಇರೋದು 6% ನಮಗೂ ಕೊಡಿ, 1% 59 ಕಮ್ಯುನಿಟಿ ಏನವರು ನಮಗೆ ಸಪ್ರೇಟ್ ಕೊಡಿ ಅಂತ ಕೇಳ್ತಾರೆ, ಅವ್ರಿಗೆ ಕೊಡಿ, ನಮ್ಮ 6% ಅದು ಕೊಡಬೇಕು. ಅದ್ರ ಜೊತೆಗೆ ಏನು ಸ್ಪರ್ಶ ಅಂತಕ್ಕಂಥ ಒಂದು ಏನು ಶಬ್ದ ಹಾಕಿದರೆ ಆ ಶಬ್ದವನ್ನು ತೆಗಿಬೇಕು. ನಾವು ಕೂಡ ಅಸ್ಪೃಶ್ಯರು ಇದ್ದೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ಎಲ್ಲ ಹಳೆ ಪರಂಪರೆಗಳ ತೋರಿಸೋದ್ರ ಮೂಲಕ ಬಿತ್ತನೆಯನ್ನು ಮಾಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತಂದರೆ ನಮ್ಮ ಕಳ್ಳಬಟ್ಟಿ ಸರ ಏನು ನಾವು ತಯಾರು ಮಾಡ್ತಿದ್ವಿ ಅದನ್ನು ಪರ್ಮಿಷನ್ ಕೊಡಿ. ನೀವು ಕೊಡದೇ ಇದ್ದರೆ ನಾವು ಊರಿನಾದ್ಯಂತ, ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಮತ್ತೆ ನಮ್ಮ ಹಳೆ ದಂಧೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಏನು ಇದುವರೆಗೆ 11 ದಿನ ನಡೆದಂಥ ಈ ಕಾರ್ಯಕ್ರಮಗಳು ಭಾಳ ಅದ್ಭುತವಾಗಿ ಹೋರಾಟಗಳು ನಡೆದಿದ್ದಾವೆ. ಸರ್ಕಾರ ಮಲ್ಕೊಂಡಿದೆ, ಶಾಸಕರು ಎಲ್ಲರೂ ಸತ್ತೋಗಿದ್ದಾರೆ, ನಮ್ಮ ಪಾಲಿಗೆ ಸರ್ಕಾರಗಳು ಸತ್ತೋಗಿದ್ದಾವೆ ಅಂಥೇಳಿ ಏನು ಈ ಬಿಂಬನೆಯನ್ನು ಮಾಡ್ತಾಯಿದ್ವಿ. ನಿಜವಾಗ್ಲೂ ನಮ್ಮ ಹೊಟ್ಟೆ ಮೇಲೆ ಬರೀ ಕೊಡುವಂಥ ಕಾರ್ಯಕ್ರಮ ಏನು ಈ ಒಳ ಮೀಸಲಾತಿ, ಇದನ್ನು ಎಲ್ಲಿವರೆಗೂ ಸರಿ ಮಾಡೋದಿಲ್ಲ ಅಲ್ಲಿವರೆಗೂ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ HK ಪಾಟೀಲ್ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಸರ್ಕಾರದ ಸಿದ್ದರಾಮಯ್ಯನ ಆದಿಯಾಗಿ ನಮ್ಮ ಸಮಾಜದ ಈ ಬೇಡಿಕೆಯನ್ನು ಈಡೇರಿಸ್ತಾ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಂಡಗಳಲ್ಲಿ ನಿಮಗೆ ಬರಲಿಕ್ಕೆ ಯಾವುದೇ ನೈತಿಕ ಹಕ್ಕು ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ